ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸಸ್ಯ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಸಾಧುಗಳು ಶುಭಾಷ್ ತಂದು ಕೊಟ್ಟರೆ ಔಷಧಿಯನ್ನು ತಯಾರು ಮಾಡ್ಕೊಂಬಂದು ಶಿವರಾಮೇಗೌಡರಿಗೆ ಕುಡಿಸ್ತಾರೆ. ಆಗ ಶಿವರಾಮೇಗೌಡರು ಹಾಗೆ ರಿಲ್ಯಾಕ್ಸ್ ಮಾಡ್ತಾರೆ. ಸಾಧುಗಳು ಹೇಳ್ತಾರೆ, ನಿಮ್ಮ ಮಗನ ಆಯಸ್ಸು ಗಟ್ಟಿಯಾಗಿದೆ ತಾಯಿ, ಇನ್ನು ಯಾವ ಭಯನೂ ಇಲ್ಲ ಬಿಡಿ ಅಂತ ಅಮ್ಮಮ್ಮನಿಗೆ ಹೇಳ್ತಾರೆ ಸಾಧುಗಳು. ಡಾಕ್ಟರ್ ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ, ಸರ್ ಇವಾಗ ಪಲ್ಸ್ ರೇಟ್ ಕೂಡ ಜಾಸ್ತಿ ಆಗಿದೆ, ಬಾಡಿ ಟೆಂಪ್ರೇಚರ್ ಕೂಡ ಕಮ್ಮಿ ಆಗ್ತಾ ಇದೆ, ಇವ್ರು ಇವಾಗ ಸ್ಟೇಬಲ್ ಆಗ್ತಾ ಇದ್ದಾರೆ ಸರ್ ಅಂತ ಹೇಳ್ತಾರೆ. ಈ ಕಡೆ ಭದ್ರ ಅವ್ರನ್ನ ತೋರಿಸ್ತಾರೆ. ಭದ್ರ ಅವರು ರಾಕ್ಷಸ ದುಂಬಿಗಳನ್ನ ನಾಶ ಮಾಡಿಬಿಟ್ಟು ಔಷಧಿ ತಗೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಿದ್ದಾಗೆ ವಿದ್ಯೆ ಕೆಳಗಡೆ ಬಿದ್ದಿರೋದನ್ನ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತಾರೆ. ಇವಳ್ಯಾಕೆ ಇಲ್ಲಿ ಬಿದ್ದಿದ್ದಾಳೆ, ಏನಾದಿದು ಅಂತ ಯೋಚನೆ ಮಾಡ್ತಾರೆ. ಆಳದ್ದು ಹುಳ ಏನಾದರೂ ಕಚ್ಬಿಡ್ತೇನಪ್ಪ, ವಿದ್ಯೆ ಎದ್ದಳು ಅಂತ ಎಬ್ಬಿಸ್ತಾರೆ. ಭದ್ರ ಎಷ್ಟು ಕೂಗಿದ್ರು ಎಚ್ಚರ ಆಗ್ತಾ ಇಲ್ವಲ್ಲ ಇವಳಿಗೆ, ಆ ಹುಳ ಅಲ್ದನೆ ಬೇರೆ ಏನಾದರೂ ವಿಷಜಂತು ಏನಾದರೂ ಕಚ್ಬಿಡ್ತಿ ಇವಳಿಗೆ. ಇಲ್ಲ ಹಂಗೇನು ಆಗಿರಕ್ಕಿಲ್ಲ, ಇಷ್ಟೊತ್ತಿಗೆ ಆಗಿದ್ರೆ ಅದೇನಾರು ಕಚ್ಚಿದ್ರೆ ಮೈಯೆಲ್ಲ ವಿಷ ಏರಿ ಬಾಯಲ್ಲಿ ಹೊರೆ ಬಂದಿರೋದು, ಮುಖದ ಬಣ್ಣ ಕೂಡ ಬದಲಾಗಿರೋದು, ಹಂಗೇನು ಆಗಿರಕ್ಕಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಉಸಿರಾಡ್ತಾ ಇದ್ದಾಳಲ್ಲ, ತಪ್ಪಿ ಏನಾದರೂ ಕಾಲು ಬೇರೆ ನೋವಾಗಿತ್ತು, ಯಾರ್ಗೀರಿ ಬಿದ್ಲೋ ಏನು ಕತೆನೋ. ವಿದ್ಯೆ ಎದ್ದೇಳು ಅಂತ ಹೇಳ್ಬಿಟ್ಟು ಬಾಯಿಗೆ ಉಸಿರನ್ನ ಕೊಡ್ತಾರೆ, ಆದರೆ ವಿದ್ಯೆ ಎದ್ದೇಳೋದಿಲ್ಲ. ಏನು ಮಾಡಿದ್ರು ಎದ್ದೇಳ್ತಾ ಇಲ್ವಲ್ಲಪ್ಪ, ಇಲ್ಲ ಮೊದಲು ಔಷಧಿ ತೊಗೊಂಡು ಹೋಗ್ಬೇಕು, ಹಂಗಂತ ಇವಳನ್ನ ಬಿಟ್ಟು ಹೋಗೋಕ್ಕೂ ಆಗಿಲ್ಲ. ಎತ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ವಿದ್ಯೆನ ಎತ್ಕೊಂಡು ಬರ್ತಾರೆ. ಈ ಕಡೆ ಈಶ್ವರಿ ಅವ್ರನ್ನ ತೋರಿಸ್ತಾರೆ. ಸ್ವಾಮಿಗಳೇ ನನಗೂ ಕೊಡಿ, ನನ್ನ ಮಗ ಅಷ್ಟೊಂದು ಕಷ್ಟಪಟ್ಟು ಹೋಗಿ ತಂದವನೇ, ಅವನೇ ಹೇಳಿದ್ಮೇಲೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಿ ಅಂತ ಈಶ್ವರಿ ಕೇಳ್ತಾರೆ. ಸಾವಿತ್ರಿ ಹೇಳ್ತಾರೆ, ಇದೇನು ಅತ್ತಿಗೆ ನೀವು ಇಷ್ಟೊಂದು ಸ್ವಾರ್ಥಿ ಆಗ್ಬಿಟ್ಟೆ, ಹಂಗಾದ್ರೆ ನಾವಿಬ್ರು ಸತ್ತೋಗ್ಬಿಡೋದಾ, ಪಕ್ಷ ಎಲ್ರಿಗೂ ಕುಡಿಸಿ ಅಂತ ಒಂದು ಮಾತು ಬರ್ಲಿಲ್ವಲ್ಲ ಅಂತ ಈಶ್ವರಿ ಕೇಳ್ತಾರೆ ಸಾವಿತ್ರಿ. ಆಗ ಚಿತ್ರ ಹೇಳ್ತಾರೆ, ಹಂಗೆ ಕುಡಿದ್ರೆ ಯಾರು ಬದುಕಕ್ಕಿಲ್ಲ, ಅದಕ್ಕೆ ಕಡೆ ಪಕ್ಷ ನಾವಾದ್ರೂ ಕುಡ್ಕೋತೀವಿ, ಅದಕ್ಕೆ ಸಾಯೋ ಪರಿಸ್ಥಿತಿ ಬಂದ್ರೆ ಯಾರನ್ನೂ ನಂಬ್ಕೂಡ್ದ ಅಂತ, ತಮ್ಮೋರು ಅಂತ ಯಾರು ಇರಕ್ಕಿಲ್ಲ ಅಂತ ಹೇಳ್ತಾರೆ ಸಾವಿತ್ರಿ. ಆಗ ಸುಭಾಷ್ ಹೇಳ್ತಾರೆ, ಹೌದು ನಮ್ಮಮ್ಮ ಅಕ್ಕನಿಗೆ ಕೊಡಿ. ಸಾವಿತ್ರಿ ಅಳ್ತಾ ಹೇಳ್ತಾರೆ, ಅಯ್ಯೋ ನಮ್ಮ ಕತೆ ಮುಗ್ದೋಯ್ತು ಕಣವ ವಿನಂತಿ ಅಂತ ಜೋರಾಗಿ ಅಳ್ತಾ ಇರ್ತಾರೆ ಸಾವಿತ್ರಿ. ಈ ಕಡೆ ಸಾಧುಗಳು ಈಶ್ವರಿಗೆ ಹಾಗೆ ಚಿತ್ರಗೆ ತಯಾರು ಮಾಡಿರೋ ಔಷಧಿನ ಕುಡಿಸ್ತಾರೆ. ಈ ಕಡೆ ಶಿವರಾಮೇಗೌಡರಿಗೆ ಪ್ರಜ್ಞೆ ಬರುತ್ತೆ. ಅದನ್ನ ನೋಡಿ ಮೋಹನ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಡಾಕ್ಟ್ರೆ ಅವ್ರಿಗೆ ಎಚ್ಚರಿಕೆಯಾಗಿ ಕಂಡ್ಬಿಟ್ಟವ್ರೆ ನೋಡಿ ಅಂತ ಹೇಳ್ತಾರೆ ಮೋಹನ. ಅವ್ವ ನನಗೂ ಚಳಿ ಕಮ್ಮಿ ಐತಿದ್ ಕಣವ ಅಂತ ಹೇಳ್ತಾರೆ ಚಿತ್ರ. ಇವಾಗ ಹೇಗಿದೆ ಸರ್ ನಿಮಗೆ ಅಂತ ಡಾಕ್ಟರ್ ಕೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ, ಪರವಾಗಿಲ್ಲ ಮೇಡಮ್ ಅಂತ ಹೇಳ್ತಾರೆ, ಉಸಿರಾಡ್ಬೋದು, ತಲೆನೋವು ಸ್ವಲ್ಪ ಕಮ್ಮಿಯಾಗಿದೆ ನೋಡಿ ಸರ್, ನಿಮ್ಗೆಲ್ಲ ನಾರ್ಮಲ್ ಆಗ್ತಾ ಇದೆ, ಇನ್ಮೇಲೆ ನಿಮ್ಗೆ ಯಾವ ತೊಂದರೆನೂ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರು. ಅವ್ವ ನಿಮಗೂ ನಮ್ಮ ಮೇಲೆ ಕರುಣೆ ಇಲ್ವೇ ಅಂತ ಸಾವಿತ್ರಿ ಭಾಗ್ಯಮ್ಮಗೆ ಕೇಳ್ತಾರೆ. ಅಣ್ಣ ಹುಷಾರಾಗಿರೋದು ನಮ್ಗೆ ಸಂತೋಷನೇ, ಆದ್ರೆ ನಮ್ಮ ಬಗ್ಗೆ ಯಾರು ತಲೆನೇ ಕೆಡ್ಸ್ಕೊತಿಲ್ಲ ಅಂತ ಹೇಳ್ತಾರೆ ಸಾವಿತ್ರಿ. ನಂಬ್ಕೊಂಡಿದ್ಕೆ ನಾವು ಸಾಯಿಲಿ ಅಂತ ಸುಮ್ಕೆ ಆಗ್ತಾ ಇದ್ದೀರಾ ಅಂತ ಕೇಳ್ತಾರೆ ಅಮ್ಮಮ್ಮನಿಗೆ. ಡಾಕ್ಟ್ರಮ್ಮ ಇವ್ರಿಗೂ ಔಷಧಿ ಕೊಡಿಸಿ ಉಳಿಸ್ಕೊಡಿ ಅವ್ರನ್ನ ಅಂತ ಕೇಳ್ತಾರೆ ಭದ್ರಾಜ್ಜಿ. ಕ್ಷಮಿಸಿ ಅಮ್ಮ, ಇನ್ನ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಅಯ್ಯೋ ಪಾಪ ಕಣೆ ಅವರಿಬ್ರು, ಚಿತ್ರ ಅವರಿಬ್ರು ಕತೆ ಮುಗೀತು ಅಂತ ಈಶ್ವರಿ ಹೇಳ್ತಾರೆ. ಇವ್ರನ್ನ ಯಾರ ಕೈಯಿಂದನೂ ಕಾಪಾಡಕ್ ಆಗಿಲ್ಲ, ಆಗ ಸಂದಾಗದೆ ಇನ್ನೂ 3 ದಿನ ಇರ್ತೀವಿ ಅಂತ ಕೊನೆದಾಗ ಹೇಳಿದ್ರಲ್ಲೇ, ಅಯ್ಯೋ ಈ ಜಾಗದಿಂದಾನೇ ಹೋಯ್ತವ್ರಲ್ಲೇ ಅಂತ ಹೇಳ್ತಾರೆ ಈಶ್ವರಿ. ಆಗ ವಿನಂತಿ ಹೇಳ್ತಾರೆ, ನೋಡ್ದೇನವ ಹೆಂಗ್ ಮಾತಾಡ್ಕೊಂತಿದಾರಂತವ. ಅಷ್ಟರಲ್ಲಿ ವಿದ್ಯಾನ ಎತ್ಕೊಂಡು ಡಾಕ್ಟ್ರಿ ಅಂತ ಭದ್ರ ಬರ್ತಾರೆ. ವಿದ್ಯಾನ ಹಾಗೆ ನೋಡ್ಬಿಟ್ಟು ಚಿತ್ರ ಹೇಳ್ತಾರೆ, ಅವ್ವ ಇನ್ ಮುಂದಕ್ಕೆ ನಮಗೆ ಶುಕ್ರ ದಿಸೆ ಶುರುವಾಗೈತ್ ಕಣವ, 3 ನೋಡು ಅವಳಿಗೆ ಹುಳ ಕಚ್ಚಿ ಆಗ್ಲೇ ಒಂಟೋರ್ ಹೋಗಿದ್ದಂಗದಾಳೆ ಅಂತ ಹೇಳ್ತಾರೆ ಚಿತ್ರ. ಭದ್ರ ವಿದ್ಯಾನ್ಗೆ ಏನಾಯ್ತಲ್ಲ ಅಂತ ಕೇಳ್ತಾರೆ ಅಮ್ಮಮ್ಮ. ಇನ್ನೇ ಕೇಳ್ತಾ ಇರೋದು, ಮಾತಾಡ್ಲಾ ಅಂತ ಕೇಳ್ತಾರೆ. ಗೊತ್ತಿಲ್ಲ ಅಮ್ಮಮ್ಮ, ಬರ್ತಾ ದಾರಿಲಿ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟಿದ್ಲು, ನಾನು ಅವಳನ್ನ ಎತ್ಕೊಂಬಂದ ಆಟೆ ಅಂತ ಭದ್ರ ಹೇಳ್ತಾರೆ. ಡಾಕ್ಟರ್ ಅಮ್ಮ ಇನ್ನೊಂದ್ ಕಿತ ಪರೀಕ್ಷೆ ಮಾಡಿ ನೋಡಿ. ಅಮ್ಮ ಹೇಳ್ತಾರೆ, ಲೋ ಭದ್ರ ನಿನಗೇನಾದ್ರೂ ಹುಳ ಕಚ್ಚಿದವೇ ನಾ ನೋಡ್ಲಾ ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾರೆ, ಅಮ್ಮಮ್ಮ ನನಗೂ ಹುಳ ಕಡ್ದದೆ, ಆದ್ರೆ ವಿದ್ಯಾನ್ಗೆ ಏನಾಗದಂತ ನಂಗೆ ಗೊತ್ತಿಲ್ಲ, ಬ್ಯಾಗಲ್ಲಿ ಔಷಧಿ ತಂದಿದ್ದೀನಿ ತಗೊಳ್ಳಿ ಅಂತ ಹೇಳ್ತಾರೆ ಭದ್ರ. ಹಾಗೆ ಕೇಳಿದ ತಕ್ಷಣ ವಿನಂತಿ ಸಾವಿತ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಭದ್ರ ಹಾಗೆ ಕುಸ್ತು ಅಲ್ಲೇ ಮಂಚದ ಮೇಲೆ ಮಲ್ಕೊಂಡ್ಬಿಡ್ತವ್ರೆ. ಔಷಧಿ ತಂದಿರೋನ ಗಮನಿಸ್ಬಿಟ್ಟು ಸಾಧುಗಳು ಹೇಳ್ತಾರೆ, ನೋಡಿ ಯಾರು ಗಾಬರಿ ಆಗ್ಬೇಡಿ, ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಹುಡುಗ ತಂದಿರೋ ಮದ್ದಿಂದ ಇನ್ನೂ 20 ಜನರ ಪ್ರಾಣ ಉಳಿಸ್ಬೋದು, ಯಾರಿಗೂ ಏನೂ ಆಗಕ್ಕಿಲ್ಲ, ಎಲ್ಲ ಧೈರ್ಯವಾಗಿರಿ ಅಂತ ಹೇಳ್ತಾರೆ ಸಾಧುಗಳು. ಸರಿ ನಾನು ಇವಾಗ್ಲೇ ಔಷಧಿ ಸಿದ್ಧ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಸಾಧುಗಳು. ಅದೇನೇ ವಿನಂತಿ, ಸೋದರ ಮಾವ ಅಂತ ಅಣ್ಣನ ಮಗ ತಂದೆಗೆ ತಕ್ಕ ಮಗ ಅಂತ ಅನ್ಸ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ ಸಾವಿತ್ರಿ. ಸುಭಾಸ ನೋಡು ಒಂಚೂರು ಔಷಧಿನೂ ಕೊಡ್ಲಿಲ್ಲ, ಏನೇ ಇದು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಸಾವಿತ್ರಿ ಹೇಳ್ತಾರೆ. ಅಯ್ಯೋ ಬತ್ತರಿರವ ಅಂತ ವಿನಂತಿ ಹೇಳ್ತಾರೆ. ಸಾಧುಗಳು ಔಷಧಿನ ತಯಾರು ಮಾಡ್ಕೊಂಬಂದು ಸಾವಿತ್ರಿ, ವಿನಂತಿ ಮತ್ತೆ ಎಲ್ಲರಿಗೂ ಕುಡಿಸ್ತಾರೆ. ಭದ್ರನಿಗೂ ಸಹ ಔಷಧಿನ ಕೊಡ್ತಾರೆ ಸಾಧುಗಳು. ಡಾಕ್ಟ್ರು ಎಲ್ಲರನ್ನು ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಜೀವಕ್ಕೆ ಯಾವುದೇ ಅಪಾಯ ಇಲ್ಲ. ಎಲ್ರು ಒಂದ್ ಕಡೆ ಸೇರಿರ್ತಾರೆ. ಆಗ ಭದ್ರ ಅಜ್ಜಿ ಹೇಳ್ತಾರೆ, ಶಿವರಾಮ ನಾವು ನಂಬಿರೋ ಉಲ್ಕೇರಮ್ಮ ಕೊನೆಗೂ ನಮ್ಮನ್ನ ಕೈ ಬಿಡ್ಲಿಲ್ಲ, ನಿಮ್ಮನ್ನೆಲ್ಲ ಕಾಪಾಡ್ಬಿಟ್ಲು ಅಂತ ಹೇಳ್ತಾರೆ. ಡಾಕ್ಟರ್ಸ್ಗೆ ಶಿವರಾಮೇಗೌಡರು ಹೇಳ್ತಾರೆ, ನಿಮ್ಗೆಲ್ಲ ಹೆಂಗೆ ಧನ್ಯವಾದ ತಿಳಿಸ್ಬೇಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಸಾಧುಗಳು ಹೇಳ್ತಾರೆ, ನೀವೇನೇ ಹೇಳೋದಿದ್ರು ನಿಮ್ಮಿಬ್ರು ಮಕ್ಳಿಗೆ ಹೇಳ್ಬೇಕು, ಪ್ರಾಣನ ಪಣಕ್ಕಿಟ್ಟು ಇಲ್ಲಿ ತನಕ ಯಾರು ಮಾಡದೇ ಇರೋಂಥ ಕೆಲ್ಸನ ಮಾಡವ್ರೆ, ನಿಮ್ ಜೀವ ಉಳಿಸಿದಾರ ಅವರು ಅಂತ ಹೇಳ್ತಾರೆ ಸಾಧುಗಳು. ಈ ಹುಡುಗ ಏನಾದ್ರು ಮದ್ದು ತರದೆ ಹೋಗಿದ್ರೆ ನಿಮ್ ಜೀವ ಉಳಿತಾ ಇರ್ಲಿಲ್ಲ ಅಂತ ಹೇಳ್ತಾರೆ ಸಾಧುಗಳು. ಇದ್ದವನ್ನ ನನ್ನ ಮಗನ ಉಳಿಸ್ಕೊಡಕ್ಕೆ
ತಾಯಿನೇ ನಿನ್ನನ್ನು ಕಳಿಸ್ಕೊಟ್ಲು ಅಂತ ಅನ್ಸುತ್ತೆ ಸುಭಾಸ. ಇನ್ನು ನನ್ನ ಮೊಮ್ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗೆ ಹೆಮ್ಮೆ ಅನಿಸ್ತದೆ ಅಂತ ಹೇಳ್ತಾರೆ ಭದ್ರಾಜ್ಜಿ. ಎಲ್ಲ ಕಣೆ, ಇಷ್ಟು ದಿನ ಅವನನ್ನ ಉಗ್ದು ಉಪ್ಪಿನಕಾಯಿ ಹಾಕ್ತಾ ಇದ್ರು, ಈಗ ನೋಡ್ದೆ ಎಷ್ಟು ಹೆಮ್ಮೆಯಿಂದ ಹೊಗಳ್ತಾವಳೆ ಅಂತ ಹೇಳ್ತಾರೆ ಸಾವಿತ್ರಿ. ಅಮ್ಮ, ಅದು ಎಮ್ಮೆ ಅಲ್ಲ ಹೆಮ್ಮೆ ಅಂತ ವಿನಂತಿ ಹೇಳ್ತಾರೆ. ಆದ್ರೂ ನಮ್ಮ ಅವನು ಈ ತರ ಆಟಗಳು ನೋಡಕ್ ಆಗ್ತಾ ಇಲ್ಲ ನನ್ನ ಕೈಲಿ ಅಂತ ಹೇಳ್ತಾರೆ ಸಾವಿತ್ರಿ. ಅಲ್ಲಿ ಈ ಹುಡುಗ ತಂದಿರೋ ಔಷಧಿಯಿಂದ ತುಂಬಾ ಜನಕ್ಕೆ ಸಹಾಯ ಆಗೋಯ್ತು. ನಾಳೆ ಏನಾದ್ರೂ ಸುತ್ತಮುತ್ತ ಹಳ್ಳಿ ಜನರಿಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ಇವನು ಕೊಟ್ಟಿರೋ ಔಷಧಿಯಿಂದ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಸಾಧುಗಳು. ಇನ್ಮೇಕಿಂದ ಯಾರು ಆ ಹುಳುಗಳ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಬೇಕಾದಷ್ಟು ಹುಳುಗಳನ್ನ ಸುಟ್ಟಾಕಿದೀನಿ, ಒಂದಷ್ಟು ಗೂಡುಗಳನ್ನೆಲ್ಲ ಹೊಡೆದಾಕಿದೀವಿ, ಅದಕ್ಕೆ ನೀವೆಲ್ರೂ ನೆಮ್ಮದಿಯಾಗಿರಿ ಅಂತ ಹೇಳ್ತಾರೆ ಭದ್ರಾ. ಎಲ್ಲ ನೀವು ತಗೊಂಬಂದಿರೋ ಔಷಧಿನ ಟೆಸ್ಟ್ಗೆ ಲ್ಯಾಬ್ಗೆ ಕಳಿಸಿದೀವಿ, ಇಟ್ಕೊಂಡು ಕೀಟ ಕಡಿತಕ್ಕೆ ಮೆಡಿಸಿನ್ ಕೊಡಕ್ಕೆ ಡೆವಲಪ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದಾಗ ಅಲ್ಲಿರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಹೇಳ್ತಾರೆ, ನಾವು ಇರೋ ಗಂಟ ನಿಮ್ಮ ಋಣ ತೀರ್ಸಕ್ ಆಗಿಲ್ಲ ಗೌಡ್ರಿ ಅಂತ ಕಾಲಿಗೆ ಬೀಳ್ತಾರೆ. ಭದ್ರಾ ಹೇಳ್ತಾರೆ, ಅಣ್ಣ ಏನ್ ಕೆಲಸ ಮಾಡ್ತಿದ್ದೀರಣ್ಣ? ಕೆಲಸ ಅಂದ್ಮೇಲೆ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಂತ ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ತರ ನಡ್ಕೊಂಡಿದ್ದೀನಿ ಆಟ ಹೋಗೋಣ ಅಂತ ಹೇಳ್ತಾರೆ ಭದ್ರಾ. ಶಿವರಾಮೇಗೌಡರು ಸುಭಾಷನ್ನ ಕರೀತಾರೆ. ಶಿವರಾಮೇಗೌಡರು ಹೇಳ್ತಾರೆ, ನೀವಿಬ್ರು ನನ್ನ ಕಣ್ಣಿಗೆ ಇವತ್ತು ಬಹಳ ಎತ್ತರದಲ್ಲಿ ಕಾಣ್ತಾ ಇದ್ದೀರಾ. ಇವತ್ತು ಇಷ್ಟು ಜನ ಬದುಕಿದಾರಂದ್ರೆ ಇದಕ್ಕೆಲ್ಲ ಕಾರಣ ನೀವೇ. ಅಲ್ಲೂ ನಮ್ಮ ಸುಭಾಷ ಇರ್ಲಿಲ್ಲ ಅಂದಿದ್ರೆ ಕಣ್ ಮುಂದ್ಗುಂಡೆ ಜೀವಂತವಾಗಿ ಇರಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಸುಭಾಷ, ನೀನ್ ಮಾಡಿರೋ ಈ ಕೆಲ್ಸಕ್ಕೆ ನಾನು ಬದುಕಿರೋ ಗಂಟ ನಿನಗೆ ಚಿರಋಣಿಯಾಗಿರ್ಬೇಕು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಯಾಕೆ ದೊಡ್ಡಪ್ಪ ಈ ಋಣದ ಬಗ್ಗೆ ಮಾತಾಡಿ ನನ್ನ ಹೊರಗಿನ ತರ ನೋಡ್ತಾ ಇದ್ದೀರಾ? ನಾನು ನಿಮ್ ತೋಳಲ್ಲಿ ಕೈ ತುತ್ತು ತಿಂದು ಬೆಳೆದವನು. ನಿಜ ಹೇಳ್ಬೇಕಂದ್ರೆ ನನಗೆ ಅಪ್ಪನ್ಕಿನ್ನ ನೀವೇ ಹೆಚ್ಚಿಗೆ ದೊಡ್ಡಪ್ಪ ಅಂತ ಹೇಳ್ತಾರೆ ಸುಭಾಷ್. ಕರ್ತವ್ಯ ಏನಿದ್ದದೋ ಅದನ್ನ ನಾನು ಮಾಡಿದೀನಿ ದೊಡ್ಡಪ್ಪ. ಸುಭಾಷ, ಅಪ್ಪಯ್ಯ ಅಂದ್ರೆ ನನಗೆ ಪ್ರಾಣ ಕಣ್ಲ, ಅವ್ರ ಪ್ರಾಣನ ಉಳಿಸಿ ನನಗೆ ದ್ಯಾವ್ರ ಆಗ್ಬಿಟ್ಟೆ ಅಂತ ಹೇಳ್ತಾರೆ ಭದ್ರಾ. ಜೀವ ಇರೋ ಗಂಟ ಈ ಋಣ ಮರೆಯಕ್ಕಿಲ್ಲ ಕಣ್ಲ ಅಂತ ಹೇಳ್ತಾರೆ ಭದ್ರಾ. ಅಣ್ಣ, ನಮ್ಮ ಮಧ್ಯದ ಮ್ಯಾಗೆ ಇಂತ ಋಣದ ಮಾತು ಯಾಕೆ ಹೇಳು ಅಂತ ಹೇಳಿ ಇಬ್ರು ಹಗ್ ಮಾಡ್ತಾರೆ. ಆಗ ಸಾವಿತ್ರಿ ಹೇಳ್ತಾರೆ, ಎಲ್ರು ನಮ್ಮನ್ನ ಕೈ ಬಿಟ್ಬಿಟ್ರು, ಏನು ನಮ್ಮ ಆಯಸ್ಸೆ ಮುಗ್ದೋಯ್ತಂತ ಬದುಕೋ ಆಸೆನೆ ಬಿಟ್ಬಿಟ್ಟಿದ್ಲೆ ಕಣ್ಲ. ಅಂದ್ರೆ ನೀನು ದ್ಯಾವ್ರಂಗ್ ಬಂದು ನಮ್ಮಿಬ್ಬರನ್ನ ಕಾಪಾಡ್ದ, ಅದೇನ್ ಹೇಳ್ಬೇಕಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಏನಾದ್ರೂ ಬರ್ದೇ ಹೋಗಿದ್ರೆ ನಮ್ ಗತಿ ಅಂತ ಸಾವಿತ್ರಿ ಹೇಳ್ತಾರೆ. ಆಗ ಈಶ್ವರಿ ಹೇಳ್ತಾರೆ, ಯಾಕೆ ಸಾವಿತ್ರಿ ಹಿಂಗೆಲ್ಲ ಮಾತಾಡ್ತಾ ಇದೀಯ? ಜಾಸ್ತಿ ತಗೊಂಬಂದಿದ್ರೆ ನಿನ್ಗೂ ಕೊಡ್ತಾ ಇದ್ವಿ ತಾನೆ. ನಮ್ಮ ಮ್ಯಾಗೆ ನಿಂಗೆ ಅಕ್ರೆ ಪ್ರೀತಿ ಇಲ್ಲ ಅಂತ ನೀನೇ ಅನ್ಕೊಂಡ್ಬಿಟ್ರೆ ಹೆಂಗೆ ಹೇಳು? ಯಾರು ಅಕ್ರೆ ಪ್ರೀತಿ ಐತೆ ಅಂತ ನನ್ನ ಕಣ್ಣಾರೆ ನೋಡದೆ ಬಿಡಿಯತ್ತಿ ಅಂತ ಸಾವಿತ್ರಿ ಹೇಳ್ತಾರೆ. ದೇವ್ರ ದಯದಿಂದ ಎಲ್ಲ ಒಳ್ಳೇದಾಗೈತೆ ಅನ್ಮ್ಯಾಕೆ ಮತ್ತ್ಯಾಕೆ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದೀರಿ? ಸುಮ್ಕೆ ಇರಿ ಅಂತ ಹೇಳ್ತಾರೆ ಭದ್ರಾಜ್ಜಿ. ಚಂಪಿ, ವಿದ್ಯಾನಿಗೆ ಜ್ಞಾನ ಬಂತೆ ಅನ್ಲಿ ಅಂತ ಅಮ್ಮಮ್ಮ ಕೇಳಿದಾಗ ಇನ್ನೂ ಇಲ್ಲ ಅಂತ ಚಂಪ ಹೇಳ್ತಾರೆ. ಮೊಮ್ಮಗಳಿಗೆ ಏನಾಗೈತೆ ಅಂತ ಗೊತ್ತಾಗ್ತಾ ಇಲ್ಲ, ಭದ್ರಾ ನೋಡ್ಕೊಂಬರನ್ ಬಾರ್ಲಾ ಅಂತ ಹೇಳ್ತಾರೆ ಅಮ್ಮಮ್ಮ. ವಿದ್ಯಾ ಹತ್ರ ಬಂದು ಡಾಕ್ಟರ್ ಚೆಕ್ ಮಾಡ್ತಾರೆ. ವಿದ್ಯಾಗೆ ಎಚ್ಚರ ಆಗ್ಬಿಟ್ಟು ಹೇಳ್ತಾರೆ, ನಾನು ಎಲ್ಲಿದ್ದೀನಿ? ಈ ಕಡೆ ಈಶ್ವರಿನ ತೋರಿಸ್ತಾರೆ. ಈಶ್ವರಿ ಹೇಳ್ತಾರೆ, ನಿನ್ನ ಎತ್ತಿದ್ಕು ಸಾರ್ಥಕಾಯ್ತು ಸುಭಾಷ, ಆಯೋ ಟೈಮ್ಗೆ ಆ ಮದ್ದನ್ನ ತಂದು ಪ್ರಾಣ ಉಳಿಸ್ಬಿಟ್ಟೆ. ನಮ್ಮಿಬ್ಬರು ಪ್ರಾಣ ಉಳಿಸಿದೆ ಅನ್ನೋದ್ಕಿಂತ ಹೆಚ್ಚಾಗಿ ದೊಡ್ಡಪ್ಪನ ಪ್ರಾಣ ಉಳಿಸ್ತೆ ನೋಡು, ಮನೆಯವ್ರ ಕಣ್ಣಿಗೆ ನೀನ್ ದೇವ್ರಾಗ್ಬಿಟ್ಟಿದ್ದಿ ಕಣ್ಲಾ ಅಂತ ಹೇಳ್ತಾರೆ ಈಶ್ವರಿ. ಹೇಳ್ಬೇಕಂದ್ರೆ ದೊಡ್ಡಪ್ಪನ ಲೆಕ್ಕದಲ್ಲಿ ಇನ್ನು ಇಲ್ಲಿ ಗಂಟ ಒಂದ್ ಲೆಕ್ಕ ಆದ್ರೆ ಇನ್ ಮುಂದಕ್ಕೆ ಬ್ಯಾರೇನ ಲೆಕ್ಕ ಅಂತ ಚಿತ್ರ ಹೇಳ್ತಾರೆ. ಇದಕ್ಕೆ ಕಣ್ಲ ಹೇಳೋದು, ಮನುಷ್ಯನ್ ಒಂದ್ ಒಳ್ಳೆ ಕೆಲಸ ಒಳ್ಳೆ ಗುರ್ತನ್ನೆಲ್ಲ ಮರ್ಸ್ಬಿಡ್ತದಂತವ. ಇದು ಒಂದ್ ವಿಷಯ ಇಟ್ಕೊಂಡು ನೀನ್ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳ್ತಾರೆ ಈಶ್ವರಿ. ಇಂಥ ಅವಕಾಶನ ಯಾವುದೇ ಕಾರಣಕ್ಕೂ ಬಿಡ್ಬೇಡ ಸುಭಾಷ. ಸುಭಾಷ್ ಹೇಳ್ತಾರೆ, ಅದಕ್ಕೆ ಅಲ್ವೇನವ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಔಷಧಿ ತಂದಿದ್ದು. ಅಲ್ಲ ಕಣ್ಲ ಸುಭಾಷ, ಆ ಕಾಡ್ಗೋಗಿ ಔಷಧಿ ತರೋದು ಅಂದ್ರೆ ಸಾವಿನ ಜೊತೆಗೆ ಸರ್ಸ ಆಡೋದು ಅಂತ ಇಡೀ ಊರಿನ ಜನನೇ ಹೇಳ್ತಾ ಇದ್ರು. ಅದ್ ಹೆಂಗ್ಲ ನೀನ್ ಇಷ್ಟು ಸುಲಭವಾಗಿ ತಂದ್ಬಿಟ್ಟೆ ಅಂತ ಹೇಳ್ತಾರೆ ಚಿತ್ರ. ಸುಭಾಷ ನಗ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಈಶ್ವರಿ ಹೇಳ್ತಾರೆ, ಏನ್ಲ ಅವಳ ಪಾಪ ಅಷ್ಟೊತ್ತಿನಿಂದ ಕೇಳ್ತಾವಳೆ, ನೀನ್ ಹಿಂಗ್ ನಗ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಹುಳ ಇರೋ ಗೂಡ್ಗೋಗಿ ಔಷಧಿ ತರೋದು ಅಷ್ಟೊಂದು ಸುಲಭವೇ ಅಂತ ಕೇಳ್ತಾರೆ ಈಶ್ವರಿ. ಆಗ ಸುಭಾಷ್ ಹೇಳ್ತಾರೆ ನಗ್ತಾ, ನನ್ ಮಗನಿಗೆ ಗೊತ್ತು, ನಾನ್ ನಿಜ ಹೇಳ್ಬೇಕಂದ್ರೆ ಆ ಹುಳಿನ ಗೂಡ್ತಾ ಹೋಗಿ ನಾನು ಔಷಧಿ ತಗೊಂಡ್ ಬರ್ಲೇ ಇಲ್ಲ. ಆಗ ಈಶ್ವರಿ ಹೇಳ್ತಾರೆ, ಏನ್ಲಾ ಮಾತಾಡ್ತಾ ಇದೀವಿ ಸುಭಾಷ? ಮತ್ಯಾರ್ಲಾ ಅಂತ ಕೇಳ್ತಾರೆ ಈಶ್ವರಿ. ಇನ್ಯಾರು ನಮ್ಮ ಪಾಲಿಗೆ ಶತ್ರುವಾಗಿ ಕಾಡ್ತಾ ಇಲ್ವೇ ಆ ಮೂರಡಿ ವಿದ್ಯಾ? ಏನ್ ಹೇಳ್ತಾ ಇದ್ದೀ ಸುಭಾಷ ಅಂತ ಮತ್ತೆ ಶಾಕಲ್ ಕೇಳ್ತಾರೆ ಈಶ್ವರಿ. ಅಮ್ಮ, ನಾನು ಔಷಧಿ ತರೋದಕ್ಕೆ ಆ ಕಾಡೊಳಗೆ ಹೋಗಿದ್ದೇನೋ ದಿಟ. ನಾನು ಆ ಉಳಿದ ಗೂಡು ಹುಡಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಗ ವಿದ್ಯೆ ಔಷಧಿ ತಗೊಂಡು ಗೌಡ್ರೆ ಅಂತ ಕೂಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವಳು ಹಿಂದೆ ಬಂದ್ಬಿಟ್ಟು ನಾನು ದೊಣ್ಣೆಲಿ ಹೊಡೆದು ಅವಳ ಬ್ಯಾಗಲ್ಲಿದ್ದ ಔಷಧಿನ ತಗೊಂಬಂದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಸುಭಾಷ್ ಅವರು. ಇಷ್ಟ ಆಯ್ತು ಅಂತ ಹೇಳ್ತಾರೆ. ಸುಭಾಷ, ನಿನ್ ಬಾಯಿಗೆ ನೀನೇ ಮಣ್ಣಾಕೊಂಡು ಇಂಥ ಕೆಲಸ ಮಾಡಿ ನಮ್ಮ ಮುಂದೆ ಜಂಬ ಕೊಚ್ಕೋತಾ ಇದೆಯಲ್ಲ, ನಿನ್ಗೇನು ಅನಿಸ್ತಾ ಇಲ್ವೇನ್ಲ ಅಂತ ಹೇಳ್ತಾರೆ ಈಶ್ವರಿ. ಮೂರಡಿಗೆ ಜ್ಞಾನ ಬಂದ್ರೆ ಆಮೇಲೆ ನಿನ್ ಕತೆ ಏನ್ ಮಾಡ್ತಾಳ ಅಂತ ಗೊತ್ತು ತಾನೆ ಅಂತ ಈಶ್ವರಿ ಹೇಳ್ತಾರೆ. ನೀನೇ ಹೇಳ್ತಾ ಇರ್ತೀಯಲ್ಲ, ನಾವ್ ಮಾಡೋ ಕೆಲಸ ನಮ್ ನೆರಳಿಗೂ ಗೊತ್ತಾಗ್ಬಾರ್ದು ಅಂತ. ಈಗ ಆ ಕೆಲ್ಸನೇ ಮಾಡಿದೀನಿ. ಹಂಗಿರ್ಬೇಕಾದ್ರೆ ಅವಳಿಗೆಲ್ ಗೊತ್ತಾಗುತ್ತೆ? ಈಗ ನನ್ ಮಗ ಅಂತ ಹೇಳ್ಕೊಳಕ್ಕೆ ನನ್ಗೆ ಹೆಮ್ಮೆ ಆಗುತ್ತೆ. ಮುಂದಕ್ಕೆ ಹಿಂಗೆ ಏನೇ ಮಾಡಿದ್ರು ಇಷ್ಟೇ ಬುದ್ಧಿವಂತಿಕೆಯಿಂದ ಮಾಡ್ಬೇಕು ಅಂತ ಈಶ್ವರಿ ಹೇಳ್ತಾರೆ. ಈ ಕಡೆ ವಿದ್ಯಾನ ತೋರಿಸ್ತಾರೆ. ವಿದ್ಯಾ ಶಾಕಲ್ಲಿ ಇರ್ತಾರೆ. ವಿದ್ಯಾ ಹೇಳ್ತಾರೆ, ನಾನು ಇಲ್ಲಿಗೆ ಹೆಂಗ್ ಬಂದೆ? ನಾನು ಒತ್ಕೊಂಬಂದೆ ಕಣಂತೆ. ಅವ್ರು ಏನೇನೋ ಕೇಳ್ತಿರ್ತಾನೆ, ಅದಕ್ಕೆ ಉತ್ತರ ಕೊಡು ಅಂತ ಭದ್ರಾ ಹೇಳ್ತಾರೆ. ಮೊದ್ಲು ನೀನ್ ರಿಲ್ಯಾಕ್ಸ್ ಆಗು, ಇವಾಗ ನಿನ್ಗೆ ಹೇಗ್ ಅನಿಸ್ತಾ ಇದೆ ಅಂತ ಡಾಕ್ಟರ್ ಕೇಳ್ತಾರೆ. ಈಗ ಒಸಿ ಪರವಾಗಿಲ್ಲ ಮೇಡಮ್ ಅಂತ ವಿದ್ಯಾ ಹೇಳ್ತಾರೆ.
ಇನ್ನು ಮೊಮ್ಮಗಳಿಗೆ ಯಾವುದೇ ತೊಂದರೆ ಇಲ್ಲ, ರೆಸ್ಟ್ ತೊಗೊಂಡ್ರೆ ಸರಿ ಹೋಗ್ತಾರೆ ಅಂತ ಹೇಳ್ತಾರೆ ಡಾಕ್ಟರು. ಈ ಕಡೆ ವಿದ್ಯಾಗೆ ಒಂದೇ ಅನುಮಾನ ಇರುತ್ತೆ, ಗೌಡ್ರು ಅಂತ ಕೂಗ್ಕೊಂಬಂದ್ರೆ ನನಗೆ ಹಿಂದೆಯಿಂದ ಬಂದು ಹೊಡೆದಿರೋರು ಯಾರು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.